ಸಂಕ್ರಾಂತಿಯ ದಿನ ಒಂದು ಒಳ್ಳೆ ಕೆಲಸ ಮಾಡುವ ಅಂತ ನಾವೇನ್ ಮಾಡ್ತಾ ಇದೀವಿ, ಚಿಕ್ಕಬಳ್ಳಾಪುರ ಹತ್ರ ಇರುವಂತಹ ಇಶಾ ಫೌಂಡೇಶನ್ಗೆ ಹೋಗ್ತಾ ಇದೀವಿ. ಏನ್ ಮಾಡೋದು, ನಾನು ಹುಟ್ಟಿರೋ ಊರಲ್ವಪ್ಪ. ಒಂಥರ ಸಖತ್ ಖುಷಿ ಆಗುತ್ತೆ ಕಣೆ. ಈ ಏನ್ ಗೊತ್ತಾ, ಈ ಭ್ರಮೆಲೆ ಬದುಕದಿದ್ದೀರ ಬಹಳ ಕಷ್ಟ. ಅಂಡ್ ಯು ಹ್ಯಾವ್ ಸಕ್ಸೀಡೆಡ್. ನಗುವುದೋ ಅಳುವುದೋ ನೀವೇ ಹೇಳಿ. ಓ ಮೈ ಗಾಡ್, ಏನ್ ಇಷ್ಟು ದೊಡ್ಡದಿದು. ಈಗ ಇಲ್ಲಿ ದೀಪ ಹಚ್ತಾ ಇದೀವಿ. ನಿಜವಾದ ಮಂತ್ರ ಮುಗ್ಧರಾಗೋದು ಅಂದ್ರೆ ಈ ಒಂದು ಲೇಸರ್ ಶೋ ನೋಡಿದಾಗ್ಲಿ. ನಾನಂತೂ ಎಲ್ಲ ಕಳೆದು ಹೋಗಿದ್ದೆ ಬಿಡಿ. ಹಾಯ್ ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ನಿರಂಜನ್ ದೇಶಪಾಂಡೆ ಮಾತಾಡ್ತಾ ಇದೀನಿ. ವೆಲ್ಕಮ್ ಟು ಮೈ ಯೂಟ್ಯೂಬ್ ವ್ಲಾಗ್, ನಿರಂಜನ್ ದೇಶಪಾಂಡೆ ಯೂಟ್ಯೂಬ್ ಚಾನಲ್. ಇವತ್ತೊಂದು ಹೊಸ ದಿನ. ಎಲ್ಲರಿಗೂ ಮೊದಲನೇದಾಗಿ ಇದು ಯಾವತ್ತು ಟೆಲಿಕಾಸ್ಟ್ ಆಗುತ್ತೆ ಗೊತ್ತಿಲ್ಲ, ಆದರೂ ಪರವಾಗಿಲ್ಲ, ನಾನು ಇವತ್ತು ವ್ಲಾಗ್ ಮಾಡ್ತೇನೆ. ಹಾಗಾಗಿ ಎಲ್ಲರಿಗೂ ಮಕರ ಸಂಕ್ರಾಂತಿಯ ಹಾರ್ದಿಕ ಶುಭಾಶಯಗಳು. ಹ್ಯಾಪಿ ಸಂಕ್ರಾಂತಿ ಎಲ್ಲರಿಗೂ. ಸೊ ಇವತ್ತು ಸಂಕ್ರಾಂತಿಯ ದಿನ ಒಂದು ಒಳ್ಳೆ ಕೆಲಸ ಮಾಡುವ ಅಂತ ನಾವೇನ್ ಮಾಡ್ತಾ ಇದೀವಿ, ಚಿಕ್ಕಬಳ್ಳಾಪುರ ಹತ್ರ ಇರುವಂತಹ ಇಶಾ ಫೌಂಡೇಶನ್ಗೆ ಹೋಗ್ತಾ ಇದೀವಿ. ಅಲ್ಲಿ ಈಶ್ವರನ್ನ ನೋಡಿ ಓಂ ನಮಃ ಶಿವಾಯ ಅಂತೇಳಿ ಎಲ್ಲರಿಗೂ ಒಳ್ಳೇದಾಗ್ಲಿ, ನಮ್ಮಿಂದ ಎಲ್ಲರಿಗೂ ಒಳ್ಳೇದಾಗ್ಲಿ, ಎಲ್ಲರಿಂದ ನಮ್ಗೆ ಒಳ್ಳೇದಾಗ್ಲಿ ಇದನ್ನು ಬೇಡ್ಕೊಳ್ಳೋದಕ್ಕೆ ಹೋಗ್ತಾ ಇದೀವಿ. ಮತ್ತೆ ಸಂಕ್ರಾಂತಿಯ ದಿನ ಸದ್ಗುರು ಇಲ್ಲಿ ಬರ್ತಾರೆ ಅಂತ ಹೇಳಿದ್ದಕ್ಕೆ ಅಲ್ಲಿ ಹೋಗ್ತಾ ಇದೀವಿ. ಸೊ ನೋಡೋಣ ಅಲ್ಲಿ ಏನೇನಿರುತ್ತೆ, ಹೇಗಿರುತ್ತೆ ಅಂತ. ಬಟ್ ಸದ್ಯಕ್ಕೆ ನಾವು 4 ಜನ ಸೇರಿರೋದೇ ಒಂದು ದೊಡ್ಡ ಆಶ್ಚರ್ಯ. ಎಲ್ರಿಗೂ ಬೆಳಗ್ಗೆ ಬೇಗ ಬರೋಕ್ಕೆ ಹೇಳಿದೆ, ಎಲ್ಲ ಲೇಟ್ ಮಾಡ್ಯಾರ ಲೇಡೀಸು. ನಿಜವಾಗ್ಲೂ ಎಷ್ಟು ಅಯ್ಯ ಹೆಣ್ಮಕ್ಳು ಇನ್ಮೇಲಾದ್ರೂ ಸ್ವಲ್ಪ ಬೇಗ ರೆಡಿಯಾಗಿ ದಯವಿಟ್ಟು ಪ್ಲೀಸ್ ಕಮೆಂಟ್ ನೀವೇ ಮಾಡಿ, ಯಾರು ಲೇಟ್ ಆಗಿ ಬಂದ್ರು. ಎಲ್ಲರೂ ಕಮೆಂಟ್ ಮಾಡಿ, ನಿಮ್ಮ ಮನೇಲಿ ಯಾರ್ಯಾರು ಲೇಟ್ ಮಾಡ್ತಾರೆ, ಹೆಂಗಸ್ರ ಗಂಡಸ್ರ ನಿಮ್ಗೆ ಗೊತ್ತಾಗುತ್ತೆ. ಬಟ್ ಇವಾಗ ಸದ್ಯಕ್ಕೆ ಇಶಾ ಫೌಂಡೇಶನ್ಗೆ ಹೋಗೋಣ ಬನ್ನಿ. ಬೆಂಗಳೂರಿಂದ ಹೆಂಗ್ ಹೋಗೋದು, ಏನ್ ಮಾಡೋದು, ಇವೆಲ್ಲ ನೋಡ್ಕೊಂಬರೋಣಂತೆ ಬನ್ನಿ. ನೋಡಿ ಲೆಫ್ಟ್ ಅಲ್ಲಿ ನಂದಿ ಹಿಲ್ಸ್ ಇದೆ. ಇಲ್ಲೇ ಎಷ್ಟು ದೊಡ್ಡದಾಗಿ ಬೋರ್ಡ್ ಹಾಕಿದಾರೆ ನೋಡಿ, ಸದ್ಗುರು ಅವರಿಗೆ ಆತ್ಮೀಯವಾದ ಸ್ವಾಗತ. ಆಕ್ಚುಲಿ ಬೆಂಗಳೂರಿಂದ ಅಂತ ಏನ್ ದೂರ ಇಲ್ಲ. ಬಟ್ ಇವತ್ತು ಸಂಕ್ರಾಂತಿ ಅಂತಾನೋ ಏನೋ ಗೊತ್ತಿಲ್ಲ, ಎಲ್ಲ ಊರಿಗೆ ಹೋಗ್ತಾ ಇದಾರೋ ಅಥವಾ ಏನ್ ಕಥೆಯೋ, ಸ್ವಲ್ಪ ರಶ್ ಜಾಸ್ತಿ ಇದೆ. ಹಾಗಾಗಿ 2 ಅವರ್ ತೋರಿಸ್ತಾ ಇದೆ. ಓಕೆ, ಸ್ಟಿಲ್ ನೋಡೋಣ. ಬಟ್ ಅಲ್ಲಿ ಸದ್ಗುರು ಎಂಟ್ರಿ ಅಂತ ಇದೆಯಂತೆ. ಅಲ್ಲಿ ಇಶಾ ಫೌಂಡೇಶನ್ ಎಂಟ್ರಿಯಿಂದ ಸ್ವಲ್ಪ ಜಾಸ್ತಿ ಟ್ರಾಫಿಕ್ ಇರುತ್ತೆ, ಬೇಗ ಬನ್ನಿ ಅಂತ ಫೋನ್ ಮಾಡಿದ್ರು. ಬಟ್ ನಿಜವಾಗ್ಲೂ ಹೇಳ್ತೀನಿ, ತುಂಬ ಚೆನ್ನಾಗಿ ಕೋಆರ್ಡಿನೇಟ್ ಮಾಡ್ತಾ ಇದ್ದಾರೆ. ತುಂಬ ಜನ ವಾಲಂಟಿಯರ್ಸ್ ಇದ್ದಾರೆ ಅಲ್ಲಿ, ಬ್ಯೂಟಿಫುಲ್ಲಾಗಿ ಕೋಆರ್ಡಿನೇಟ್ ಮಾಡ್ತಾ ಇದ್ದಾರೆ. ನಮ್ಗೆ ಎಂಟ್ರಿ ಪಾಸ್ ಎಲ್ಲ ಕೊಟ್ಟಿದ್ದಾರೆ ನೋಡಿ. ಜೆರಾಕ್ಸ್ ತೆಗೆದಿದ್ದವಳು ಕೊಟ್ಟಿರೋದು ಅವರೇ. ಆಯ್ತು, VIP ಪಾಸ್ ಅಂತ ಕೊಟ್ಟಿದ್ದಾರೆ. ಏನಾಗತ್ತೆ ನೋಡೋಣ ಬನ್ನಿ, ಹೋಗೋಣ. ಚಿಕ್ಕಬಳ್ಳಾಪುರ ನಾನು ಹುಟ್ಟಿದ ಊರು. ಎಷ್ಟೋ ವರ್ಷಗಳ ನಂತರ ನಾನು ನನ್ನೂರಿಗೆ ಹೋಗ್ತಾ ಇದೀನಿ. ನನಗೆ ಕನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ ನಾನು ಹುಟ್ಟಿರೋ ಊರು ಇಷ್ಟೊಂದೆಲ್ಲ ಫೇಮಸ್ ಆಗೋಗುತ್ತೆ ಅಂತ. ಏನ್ ಮಾಡೋದು, ನಾನು ಹುಟ್ಟಿರೋ ಊರಲ್ವಪ್ಪ. ಒಂಥರ ಸಖತ್ ಖುಷಿ ಆಗುತ್ತೆ ಕಣೆ. ನೀನು ನಿಜ ನಂಗೆ ಖುಷಿ ಆಗೋದು. ಒಂಥರ ಈ ಏನ್ ಗೊತ್ತಾ, ಈ ಭ್ರಮೆಲೆ ಬದುಕದಿದ್ದೀರ ಬಹಳ ಕಷ್ಟ. ಅಂಡ್ ಯು ಹ್ಯಾವ್ ಸಕ್ಸೀಡೆಡ್. ನಗುವುದೋ ಅಳುವುದೋ ನೀವೇ ಹೇಳಿ. ತುಂಬಾ ಖುಷಿ ಆಗ್ತಾ ಇದೆ. ನಾನು ಹುಟ್ಟಿರೋ ಊರು ಇಷ್ಟೊಂದು ಪ್ರಸಿದ್ಧಿ ಆಗ್ತಿರೋ ಕಾರಣ ಅದು ನಾನೇ ಅಂತ ಹೇಳ್ಕೊಳಕ್ಕೆ ಇಷ್ಟಪಡ್ತೀನಿ. ಬಹಳ ಸಂತೋಷ, ಬಹಳ ಸಂತೋಷ. ನೀನು ಅದಕ್ಕೆ ಇಲ್ಲ, ಆಕ್ಚುಲಿ ಏನ್ ಗೊತ್ತಾ, ಇಶಾ ಫೌಂಡೇಶನ್ ಬಂದ ಮೇಲೆ ನಾನು ಅದಕ್ಕೆ ಹೇಳೋದು, ಯಾವಾಗ್ಲೂ ಅಷ್ಟೇ, ಒಂದು ಊರು ಬೆಳಿಬೇಕು ಅಂದ್ರೆ ಅಲ್ಲಿ ಏನಾದ್ರೂ ಒಂದು ಪ್ರಗತಿ ಆಗುವಂಥದ್ದು ಏನಾದ್ರು ಆಗ್ಬೇಕು. ಸೊ ಇವಾಗ ಇಶಾ ಫೌಂಡೇಶನ್ ಬಂದ್ಮೇಲೆ ಇಲ್ಲಿರೋ ಎಲ್ಲ ಲ್ಯಾಂಡ್ ಪ್ರೈಸ್ಗಳು ಜಾಸ್ತಿ ಆಗಿದೆ, ಬಹಳಷ್ಟು ಜನಕ್ಕೆ ಹೆಲ್ಪ್ ಆಗಿದೆ, ಸಾಕಷ್ಟು ಅಂಗಡಿಗಳೆಲ್ಲ ಬರ್ತಾ ಇದೆ. ಅಂಡ್ ಇನ್ನೊಂದು ಯಾವ್ದೋ ನೋಡಿದೆ, ಇಂಡಿಯಾಸ್ ಲಾರ್ಜೆಸ್ಟ್ ಹೈವೇ ಮಾಲ್ ಅಂತೆ, ಫುಡ್ ಮಾಲ್ ಅದೇನೋ ಇದೆ, ಅದೇನೋ ಬರ್ತಾ ಇದೆ. ಸೊ ಎಕಾನಮಿ ಹೀಗೆ ಗ್ರೋತ್ ಆಗೋದು. ಯಾಕಂದ್ರೆ ಇವಾಗ ಅಲ್ಲಿ ಎಲ್ಲ ದೇಶ ವಿದೇಶಗಳಿಂದ ಎಲ್ಲ ಬರ್ತಾರೆ. ಅಂಡ್ ಸದ್ಗುರು ಅವರು ಶಿವರಾತ್ರಿನ ಕೊಯಂಬತ್ತೂರಲ್ಲಿ ತುಂಬಾ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡ್ತಾರೆ. ಸಂಕ್ರಾಂತಿನ ಚಿಕ್ಕಬಳ್ಳಾಪುರ ಎಲ್ಲ ಅದ್ಭುತವಾಗಿ ತುಂಬಾನೇ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡ್ತಾರೆ. ಯಾಕೆಂದ್ರೆ ಸಂಕ್ರಾಂತಿ ಆಗ್ಬೇಕಿಲ್ಲಿ. ಸೊ ಅದನ್ನ ಸದ್ಗುರು ಅವ್ರು ಮಾಡಿದ್ದಾರೆ. ಬನ್ನಿ ಹೋಗೋಣ. ಆದಿಯೋಗಿ ಮುಂದೆ ನಿಂತ್ಕೊಂಡು ಓಂ ನಮಃ ಶಿವಾಯ ಅಂತ ಜೋರಾಗಿ ಹೇಳಿ ಎಲ್ಲ ದುಃಖಗಳನ್ನ
ಎಲ್ಲ ಕಷ್ಟಗಳನ್ನ ದೂರ ಮಾಡಪ್ಪ ಅಂತ ಕೇಳ್ಕೊ. ಆಮೇಲೆ ಚಿಕ್ಕಬಳ್ಳಾಪುರಲ್ಲಿ ತುಂಬಾ ಒಂದು ಬೆಳಿತಾರೆ ಪಾಂಡೆ, ದ್ರಾಕ್ಷಿ. ಹಾ ಕರೆಕ್ಟ್. ಏನ್ ಹೇಳಕ್ಕಿಂತ ಮುಂಚೆನೆ ನನ್ ಜೀವನದಲ್ಲಿ ಸಿಕ್ಕಿದಾಳ ನಮ್ಮ ದ್ರಾಕ್ಷಿ. ಈ ಸೀನ್ಗೆ ಬಿಲ್ಡಪ್ ಬೇಕಾ? ನೋಡಿ ಫ್ರೆಂಡ್ಸ್, ನಂದಿ ಬೆಟ್ಟ ಕಾಣ್ತಾ ಇದೆ ನೋಡಿ. ತುಂಬಾ ದಿನ ಆಯ್ತು ಹೋಗಿ, ಹೋಗ್ಬೇಕು. ಆಕ್ಚುಲಿ ನಂದಿ ಬೆಟ್ಟಕ್ಕೆ ನಾವು ಒಂದಷ್ಟು ಜನ ಎಲ್ಲ ಫ್ರೆಂಡ್ಸ್ ಎಲ್ಲ ಹೋಗಿದೀವಿ. ಆ ವ್ಲಾಗು ಇಷ್ಟರಲ್ಲೇ ಬರುತ್ತೆ, ನೋಡ್ತಾ ಇರಿ. ನೋಡಿ ಇವತ್ತು ಆಕ್ಚುಲಿ ಒಂಥರ ವಿಶೇಷವಾದ ದಿನ. ಇವತ್ತು ಮಹಾಶೂಲ ಉದ್ಘಾಟನೆ, ಅಂದ್ರೆ ದೊಡ್ಡ ತ್ರಿಶೂಲ ಇದೆ ನೋಡಿ ಅಲ್ಲಿ, ಆ ತ್ರಿಶೂಲದ ಉದ್ಘಾಟನೆ ಇವತ್ತು. ಅದಕ್ಕೆ ನಾವೆಲ್ಲ ಹೋಗ್ತಾ ಇದೀವಿ. ಅಗಲ್ಗುರ್ಕಿ ಹಿಂಗ್ ಹೋದ್ರೆ ನನ್ ಸ್ಕೂಲ್ ಬರ್ತಿತ್ತು, ಇಲ್ಲಿ ನನ್ ಸ್ಕೂಲೇ ಕಾಣಲ್ವಲ್ಲ. ಹೊಡೆದಾಕ್ಬಿಟ್ಟಿರ್ಬೇಕು ನೀವು ಹೋದ್ರೆ. ಇಲ್ಲ ಇರುತ್ತೆ ಇರುತ್ತೆ. ಏನ್ ಹೆಸರ? ಅಗಲ್ಗುರ್ಕಿ. ಅಗಲ್ಗುರ್ಕಿ? ಯಾ ಅಗಲ್ಗುರ್ಕಿ. ಎಸ್, ಅಗಲ್ಗುರ್ಕಿ ಹೊಡಿತಿದ್ರು. ಚೆನ್ನಾಗಿ ಹೇಳೋದು, ಹಗಲ್ಗೊರ್ಕೆ ಅಂತೆ. ಇಲ್ಲಿದೆ ನೋಡಿ ನಿನ್ ಸ್ಕೂಲು. ದ್ರಾಕ್ಷಿ ತೋಟದ ಮಧ್ಯ ಐತೆ ನಿನ್ ಸ್ಕೂಲು. ಹೌದು, ಅಲ್ಲಿ ನಿನ್ ಸ್ಕೂಲು. ಯಾವ್ದು ಸ್ಕೂಲ್ ನಿಂದು? SPGNS ಸ್ಕೂಲ್, ಶ್ರೀ ಬಾಲಗಂಗಾಧರನಾಥ ಸ್ವಾಮೀಜಿ ಸ್ಕೂಲ್. ಹೀಗೇನಾದ್ರು ಹೇಳು. ಇಲ್ಲ ಈಗ ಹೊಡಿಯಕ್ ಚಾನ್ಸೇ ಇಲ್ಲ. ಅಲ್ಲಿ ಇರುತ್ತೆ, ಮೋಸ್ಟ್ಲಿ ಬಿಲ್ಡಿಂಗ್ ಬಂದ್ಬಿಟ್ಟಿದೆಲ್ಲ, ಕಾಣ್ತಾ ಇಲ್ಲ ಅಷ್ಟೇ. ಎಷ್ಟು ಇಂಪ್ರೂವ್ ಆಗಿದೆ ಇವಾಗ. ಅವಾಗಂತೂ ತೋರಿಸ್ಬೇಕು ಇಂಪ್ರೂವ್ ಆಗಿರೋದು. ನೀನ್ ಝೂಮ್ ಹಾಕ್ಬೇಕು. ನಿನ್ ಪಡಿ ನಿನ್ ಮಕ್ಕಳು ನೋಡ್ತಾ ಇದ್ರು. ಎಷ್ಟು ಮನೆಗಳು ಇರ್ಲಿಲ್ವಾ ಅವಾಗಲ್ಲ? ಏನು ಹೆಂಗ್ ಈಜ್ಕೊಂಡ್ ಬರ್ತಿದ್ಯಾ? ಇಲ್ಲೆಲ್ಲ ಇಲ್ಲ, ಬಸ್ಸಲ್ಲಿ ಬರ್ತಿದ್ಯಾ? ಈಗ ಬಂದ್ವಿ. ಇಲ್ಲೊಂದು ಲೆಫ್ಟ್ ಇದೆ, ಇಲ್ಲೇ ಇದೆ ನೋಡಿ ಆದಿಯೋಗಿ ಅಂತ. ಇಲ್ಲೇ ದೊಡ್ಡದಾಗಿ ಹಾಕ್ಯಾರ. ಇಲ್ಲೇ ಎಡಗಡೆ ನಂದಿ ಹಿಲ್ಸ್ ಇಂದ ಇನ್ನೊಂದು ಸ್ವಲ್ಪ ದೂರ ಅಷ್ಟೇ ಬಂದ್ರೆ ಓಂ ನಮಃ ಶಿವಾಯ. ಹೋಗೋಣ. ನನಗಿಂತ ಜಾಸ್ತಿ ಇವಳೇ ಮಾತಾಡ್ತಾಳಲ್ಲ ಗೂಗಲ್ ಮ್ಯಾಪ್. ನಾನು ಫಸ್ಟ್ ಟೈಮ್ ಬರ್ತಾ ಇರೋದು. ಆಕ್ಚುಲಿ ನಾನು ಕೊಯಂಬತ್ತೂರ್ಗೂ ಹೋಗಿಲ್ಲ, ಇಲ್ಲೂ ಹೋಗಿಲ್ಲ. ಫಸ್ಟ್ ಟೈಮ್ ಹೋಗ್ತಾ ಇದ್ದೀನಿ. ಸಖತ್ ಆಸೆ ಇಟ್ಕೊಂಡು ಹೋಗ್ತಾ ಇದ್ದೀನಿ. ಇಲ್ಲಿ ನೋಡಿ, ಇಲ್ಲಿಂದ ಜೇನು ಸಾಕಾಣಿಕೆದು ಏನೋ ಇದೆ. ಎಷ್ಟು ಚೆನ್ನಾಗಿದೆ ನೋಡಿ, ಡಬ್ಬಿಗಳೆಲ್ಲ ಮಾರಾಟಕ್ಕಿದೆ. ಮಜ್ಜಾ ಇದೆ ನೋಡಿ. ಇದು ನಿಜವಾಗ್ಲೂ ನನಗೇನು ಗೊತ್ತಾ ಖುಷಿ ಆಗ್ತಾ ಇರೋದು, ಈ ಥರ ಏನಾದರೂ ಆದಾಗ ಯೂಶಲಿ ಹಳ್ಳಿಗಳೆಲ್ಲ ಹೋಗೇ ಬಿಡುತ್ತೆ. ಬಟ್ ಖುಷಿ ಆಗ್ತಾ ಇರೋದು ಏನೊಂದು, ಹಳ್ಳಿ ಇನ್ನೂ ಹಾಗೇ ಇದೆ. ಎಷ್ಟೇ ಸಿಟಿಯಾಗಿ ಇದೆಲ್ಲ ಡೆವಲಪ್ ಆದರೂ ಹಳ್ಳಿ ಹಂಗೆ ಇದೆ, ಏನು ಒಡೆದು ಗಿಡ್ದು ಏನು ಮಾಡಿಲ್ಲ. ಓ ಮೈ ಗಾಡ್, ಏನು ಇಷ್ಟು ದೊಡ್ಡದಿದು ಪಾ! ನಾನು ಇಷ್ಟು ದೊಡ್ಡ ಎಂಟ್ರೆನ್ಸ್ ಎಲ್ಲೂ ನೋಡೇ ಇರಲಿಲ್ಲ ಬಿಡಮ್ಮ. ಮೈ ಗುಡ್ನೆಸ್. ನೋಡಿ ಇಲ್ಲಿಂದ ಎಷ್ಟು ಅದ್ಭುತವಾಗಿ ಕಾಣ್ತಾ ಇದೆ. ಈಶ್ವರ ದೂರಕ್ಕೆ ಕಾಣ್ತಾ ಇದೆ ನೋಡಿ. ಫೈನಲಿ ಗಾಡಿ ಪಾರ್ಕ್ ಮಾಡಿ ಒಳಗಡೆ ಬಂದಿದ್ದೀವಿ. I was a bit concerned that Is it? Yeah, you can. ನೋಡಿ ಇದು ಎಂಟ್ರಿ ಪಾಸ್. ಇದು ಇದಿಲ್ಲ ಅಂದ್ರೆ ಮೋಸ್ಟ್ಲಿ ಒಳಗೆ ಬಿಡ. ಓ ಇಸ್ ಇಟ್? ನೋಡಿ ಇದು ಹಾಕೊಂಡ್ರೆ ಗೆಸ್ಟ್ ಅಂತ ಗೊತ್ತಾಗತ್ತಂತ, ಇಲ್ಲಾಂದ್ರೆ ಇಲ್ಲ ಅಂತ. ಓ ಮೈ ಗಾಡ್, this will happen, I'm sure. ಇವತ್ತು ನಾನು ಇದೇ ಸೀರೆ ಉಟ್ಕೊಂಡಿರೋದು, ಸಂಕ್ರಾಂತಿ ಸ್ಪೆಷಲ್. ಆಯ್ತು, ಬಹಳ ಸಂತೋಷ. ನಾನು ಸ್ಯಾರಿ. ನಮ್ದು ಉಡುಗೆ ತೊಡುಗೆ ಸ್ಪೆಷಲ್ ಏನಿಲ್ಲ. ನಾನು ಸದ್ಗುರು ಅವ್ರು ನೋಡ್ತಾ ಇರ್ತೀನಿ, ಅವರು ಸುಮ್ಮನೆ ಒಂದು ಟಿ ಶರ್ಟು, ಹರೆಮ್ ಪ್ಯಾಂಟು ಈ ಥರ ಎಲ್ಲ ಹಾಕೊಂಡ್ ಬಂದಿರ್ತಾರೆ. ಸೊ ನಾವು ಅದಕ್ಕೆ ಅದೇ ಥರನೇ ಬಂದ್ಬಿಟ್ಟಿದ್ದೀವಿ. ನೋಡಿ ಪಾರ್ಕಿಂಗ್ ನಾವು ಹಿಂದೆ ಮಾಡಿದ್ದೀವಿ. ಶಿವನ ಕೂದಲೇ ಹೆಂಗೆ ಕಾಣ್ತಾ ಇದೆ ನೋಡಿ ಇಲ್ಲಿ, ಆ ಜಟೆ, ಚಂದ್ರ, ಬಾ 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 ಬಾ. ನಿಜ ಹೇಳ್ತೀನಿ, ಜನ ಸಾಗರ ಇದೆ ಇವತ್ತಿಲ್ಲಿ, ಜನ ಸಾಗರ. ಇಷ್ಟು ಜನ ಇದ್ದಾರೆ ಅಂದ್ರೆ ದೇವ್ರೇ. ನೋಡಿ ಇಲ್ಲಿ ಬರ್ತಿದ್ದಂಗೆ ಯಾರೆಲ್ಲ ಇದಾರೆ ಇಲ್ಲಿ. ಹಾಯ್, ಎಲ್ಲರಿಗೂ ನಮಸ್ಕಾರ. ಅವ್ರಿಗೆ ನಾನು ಯಾರು ಅಂತಾನೆ ಗೊತ್ತಾಗಿಲ್ಲ. ಎಲ್ರಿಗೂ ಗೊತ್ತಾಗಿರುತ್ತೆ. ನಮಸ್ಕಾರ. ನಿಮ್ಮ ಪ್ರೀತಿಯ ರಾಜಾರಾಣಿ ಇಲ್ಲೇ ಇದ್ದಾರೆ ನೋಡಿ. ನಮಸ್ಕಾರ. ಎಂಥ ಜನಸಾಗರ ಅಂತೀರಾ, ಮೈ ಗಾಡ್. ಚೆನ್ನಾಗಿದೆ, ಇಲ್ಲೊಂಥರ ಊರಿನ ಜಾತ್ರೆ ತರ ಫೀಲ್ ಇದೆ. ಇಲ್ಲಿ ಏನೇನೋ ಹಳ್ಳಿ ಜನ ಎಲ್ಲ ಬಂದು ಜಾತ್ರೆಗಳೆಲ್ಲ ಹಾಕೊಂಡಿದ್ದಾರೆ. ಚೆನ್ನಾಗಿದೆ, ನೋಡಕ್ ಮಜಾ ಇದೆ ಒಂಥರ. ನೋಡಿ ಈಗ ಇನ್ನೊಂದು ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ. ಮೊದಲನೇ ದೇವಸ್ಥಾನ ಇದು.
ನೋಡಿ ನಂದಿ, ಈ ನಂದಿ ಇದೆ, ಈ ಸ್ಟೇಜ್ ಎಲ್ಲ ಸೆಟ್ ಆಗಿದೆ ಸಾಯಂಕಾಲಕ್ಕೆ. ಸದ್ಗುರು ಇಲ್ಲೇ ಬರೋದು ಅಂತ ಕಾಣುತ್ತೆ. ಈ ನಂದಿ ಇಲ್ಲಿ ಈಶ್ವರನ ಟೆಂಪಲ್ ಇದೆ, ಬನ್ನಿ ಹೋಗಿ ಬಂದ್ಬೋಣ. ಈಗ ಇಲ್ಲಿ ದೀಪ ಹಚ್ತಾ ಇದೀವಿ. ಈಗಷ್ಟೇ ನಾವು ಯೋಗೇಶ್ವರ ಲಿಂಗಕ್ಕೆ ಹಾಲಿನ ಅಭಿಷೇಕ ಮಾಡಿ ದೀಪ ಹಚ್ಚಿ ಬಂದ್ವಿ. ತುಂಬ ಚೆನ್ನಾಗಿತ್ತು. ಒಳಗಡೆ ತೋರಿಸ್ಬೋದಾಗಿತ್ತು, ಬಟ್ ಒಳಗಡೆ ಏನೋ ಕ್ಯಾಮ್ರಾ ವಿಡಿಯೋ ಅಲೋ ಇಲ್ಲ ಅಂದರು, ಹಾಗಾಗಿ ತೆಗೆದಿಲ್ಲ. ಬಟ್ ಅದರ್ವೈಸ್ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಆ್ಯಂಡ್ ಎಲ್ಲ ಸಿಂಪಲ್ ಆಗಿದೆ, ಏನೋ ಒಂಥರ ಆಡಂಬರ ಎಲ್ಲ ಏನಿಲ್ಲ, ತುಂಬ ಸಿಂಪಲ್ ಆಗಿದೆ. ಭಾಳ ಖುಷಿ ಆಯಿತು. ಎಲ್ಲರೂ ಆಸೆ ಪಡ್ತಾರಲ್ಲ ಹಿಂದೆ ಈಶ್ವರ, ಅದೇ ಈಶ್ವರ. ನೋಡಿ ಈಗ ನಾಗದೇವನ ದರ್ಶನ ಪಡೆಯುವಂಥ ಸಮಯ. ಬಹಳ ಚೆನ್ನಾಗಿದೆ. ನಾಗದೇವನ ಪ್ರತಿಷ್ಠಾಪನೆ ಮಾಡಿದ್ದಾರೆ, ಬನ್ನಿ ನೋಡೋಣ. ಗಾಡ್, ಏನಪ್ಪ ಇದು ನೋಡಿ. ನಮ್ಮ ಸುಂದರಿನೂ ತೆಗೆಸ್ಕೊತದ. ವರ್ಲ್ಡ್ ಕ್ಲಾಸ್ ಫೋಟೋಗ್ರಾಫರ್ಸ್ ಎಲ್ಲ ಇಲ್ಲೇ ಇದ್ದಾರೆ. ಮೈ ಗಾಡ್ಸ್, ನೋಡ್ರಿ ಇಲ್ಲಿ ಪೋಸ್ಗಳು ನೋಡ್ರಿ. ನೋಡ್ರಿ ಇಲ್ಲಿ ನಾನು ಯಾಕೆ ತೆಗೆಸ್ಕೋಬಾರ್ದು? ನಾನು ತೆಗೆಸ್ಕೊಂಡೇ ಬಿಡ್ತೀನಿ. ಮಜಾ ಇದೆ, ಒಬ್ರಿಗಿಂತ ಒಬ್ರು ಪೋಸ್ಗಳೇ ಮಜಾ ಇದೆ. ಅಲ್ಲೋಡಿ ಹಾ, ಈಶ್ವರನ್ನೇ ಹಿಡ್ಕೊಂಡಂಗೆಲ್ಲ ತಕ್ಕೋತಾವನಲ್ಲಪ್ಪ. ಈಗ ನೋಡಿ, ಇವಾಗ ಇಲ್ಲಿ ನೋಡಿ. ಅಯ್ಯೋ ದೇವ್ರೇ, ಭಗವಂತ ಈಶ್ವರ, ಇನ್ನು ಇವೆಲ್ಲ ನೋಡಿ ಹೆಂಗ್ ತಡ್ಕತಾ ಇದೆಯಪ್ಪ. ದಯವಿಟ್ಟು ಎಲ್ಲರೂ ಭಕ್ತಿಯಿಂದನೇ ಮಾಡ್ತಾ ಇರಿ, ಕ್ಷಮಿಸ್ಬಿಡಪ್ಪ. ನಂದಿ ಒಳ್ಳೇದು ಮಾಡಪ್ಪ. ನಿಜವಾಗ್ಲೂ ಅಲ್ಲಿ ಈಶ್ವರನ್ ನೋಡ್ತಾ ಇದೀವಿ, ಇಲ್ಲಿ ನಂದಿನ ನೋಡ್ತಾ ಇದೀವಿ. ನಿಜವಾದ ನಂದಿ ನೋಡ್ರಿ ಎಷ್ಟು ಚೆನ್ನಾಗಿದೆ. ಎಲ್ಲ ದೇಶೀಯ ತಳಿಗಳು, ಕಾಂಕ್ರೇಜ್ ಹಸು ಅಂತಾರೆ ಇದನ್ನ. ಇದರದೇ ಒಂದು ವ್ಲಾಗ್ ಮಾಡಿದ್ದೀನಿ ನಾನು. 350 ದೇಸಿ ತಳಿಗಳಿರುವ, ದೇಸಿ ಹಸುಗಳಿರುವ ಒಂದು ಜಾಗಕ್ಕೆ ಹೋಗಿದ್ದೆ ನಾನು. ಆ ವ್ಲಾಗು ಕೂಡ ಲಿಂಕ್ ಕೆಳಗಡೆ ಕಾಣ್ತಾ ಇದೆ ನೋಡಿ. ಆ ವ್ಲಾಗನ್ನು ಯಾರೆಲ್ಲ ನೋಡಿಲ್ಲ ನೋಡಿ, ತುಂಬ ಚೆನ್ನಾಗಿದೆ. 350 ದೇಸಿ ಹಸು ಒಂದೇ ಜಾಗದಲ್ಲಿತ್ತು, ಅದಕ್ಕೆ ಹೋಗಿದ್ದೆ. ಇದು ಚೆನ್ನಾಗಿದೆ ಅಂತ, ನೋಡೋಕ್ಕೆ ಚೆನ್ನಾಗಿದೆ. ನಂದಿ ಒಳ್ಳೇದು ಮಾಡಪ್ಪ. ಸಂಕ್ರಾಂತಿ ಅಂದ್ರೆ ನಿಜವಾಗ್ಲೂ ಹಸುಗಳನ್ನ ಕಿಚಾಯಿಸೋದು, ಅದನ್ನು ಬೆಂಕಿ ಹಾಕಿ ಇದು ಮಾಡೋದು. ಹಳ್ಳಿ ಕಡೆ ಎಲ್ಲ ಸುಗ್ಗಿ ಹಬ್ಬ ಇದು. ಸೊ ಅದನ್ನು ನೋಡೋಕ್ಕೆ ಚಂದ. ಇವತ್ತು ಇಲ್ಲಿ ಈ ಹಸುಗಳನ್ನ ನೋಡಿ ಭಾಳ ಖುಷಿ ಆಯ್ತು. ಇಲ್ಲಿ ನೋಡಿ ಬಟ್ಟೆಗಳೆಲ್ಲ ಇಲ್ಲೇ ಶಾಪಿಂಗ್ ಸೆಂಟರ್ ಥರ ಇದೆ ನೋಡಿ. ಇಲ್ಲಿ ದಯವಿಟ್ಟು ಮುಟ್ಟಬೇಡಿ. ಲಿಂಗ ಭೈರವಿ ಅಂತ ತುಂಬ ಜನ ಇದನ್ನು ಪೂಜೆ ಮಾಡ್ತಾರೆ. ಸೊ ಇದು ಕೂಡ ಇಲ್ಲ ಸಿಗುತ್ತೆ. ಬಟ್ಟೆಗಳಿದೆ, ಒಂದು ಚಿಕ್ಕ ಶಾಪಿಂಗ್ ಥರನೇ ಇದೆ. ಇಲ್ಲಿ ಎಲ್ಲ ಇದೆ. ಇಲ್ಲಿ ನೋಡಿ, ಇಲ್ಲಿ ಎಣ್ಣೆಗಳು, ದೇವ್ರ ಮೂರ್ತಿಗಳು ಎಲ್ಲ ಇದೆ. ನನಗೆ ಇದು ತುಂಬ ಇಷ್ಟ ಇದೆ. ಅದ್ಭುತವಾಗಿದೆ ನೋಡಿ. ಈಗ ನೋಡಿ, ಹೊಸದಾಗಿ ಬಂದಿರುವಂಥ ತ್ರಿಶೂಲನೂ ಇಲ್ಲೇ ಇದೆ.
Actually, yes. Can I have it out? ನನ್ನ ಸ್ನೇಹಿತರು ಬಹಳಷ್ಟು ಜನ ಈ ಹಾವಿನ ಒಂದು ಉಂಗುರನ ಹಾಕೊಳ್ಳೋ ಮಾಡಿದ್ದಾರೆ ನೋಡಿ. ಚೆನ್ನಾಗಿದೆ. ತಿನ್ನಕ್ಕೂ ಏನು ಸಮಸ್ಯೆ ಇಲ್ಲ. ಇಲ್ಲಿ ಅದ್ಭುತವಾದ ದೊಡ್ಡ ಕ್ಯಾಂಟೀನ್ ಇದೆ, ಏನು ಸಮಸ್ಯೆ ಇಲ್ಲ. ಒಳಗಡೆ ಬಂದವರು ಆರಾಮಾಗಿ ಊಟ ಗೀಟ ಮಾಡ್ಬೋದು ನೋಡಿ. ಇಟ್ಸ್ ಹ್ಯೂಜ್ ಆ್ಯಕ್ಚುಲಿ, ದೊಡ್ಡ ಕ್ಯಾಂಟೀನೇ ಇದೆ ನೋಡಿ. ಏನ್ ಬೇಕು ಚಿನ್ನ, ಏನ್ ತಿಂತೀಯಾ? ದೋಸೆ, ಇಡ್ಲಿ, ವಡ, ಪೂರಿ. ದೋಸೆ ಬೇಕಾ? ನಾನು ಹೆಂಡತಿಗೆ ದೋಸೆ ಬೇಕಂತೆ, ದೋಸೆ ತಗೋಣ ಅಂತ ಹೋಗ್ತಾ ಇದೀವಿ. ನಾವೆಲ್ಲ ತಿಂಡಿ ಮುಗಿಸ್ಕೊಂಡು ಈ ಕಡೆ ಬರ್ತಿದ್ದ ಹಾಗೆ ಸಂಜೆಗೆ ಫುಲ್ ಸ್ಟೇಜ್ ರೆಡಿಯಾಗಿತ್ತು. ಸೊ ಇವತ್ತಿನ ರಸಸಂಜೆ ಕಾರ್ಯಕ್ರಮ ಏನಿರುತ್ತೆ ಅಂತ ನೋಡೋ ಕುತೂಹಲ ನಮಗೂ ಸಿಕ್ಕಾಪಟ್ಟೆ ಜಾಸ್ತಿ ಇತ್ತು. ಏನು ಚೆನ್ನಾಗಿ ರೆಡಿಯಾಗಿದೆ ನೋಡಿ ಸ್ಟೇಜು. ನಮಗೆಲ್ಲದಕ್ಕಿಂತ ಖುಷಿಯಾಗಿದ್ದೇನಪ್ಪ ಅಂತಂದರೆ ಅವತ್ತಿನ ಸಂಜೆಯ ಕಾರ್ಯಕ್ರಮದಲ್ಲಿ ಸದ್ಗುರುಗಳೇ ಪಾಲ್ಗೊಂಡಿದ್ರು. ಬಹಳ ಖುಷಿ ಆಯಿತು, ಅವ್ರನ್ನ ಹತ್ತಿರದಿಂದ ನೋಡಿ ಒಂಥರ ಖುಷಿ ಆಯಿತು. ಮತ್ತು ಏನೋ ಒಂಥರ ಆ ಎನರ್ಜಿನೇ ಬೇರೆ ಇತ್ತು ರೀ. ಆ್ಯಂಡ್ ಅವರೇ ಆ ತ್ರಿಶೂಲ ಪೂಜೆಯನ್ನು ಮಾಡ್ತಾಯಿದ್ರು. ತ್ರಿಶೂಲ ಸ್ಥಾಪನೆ ಆಯಿತು ಅವತ್ತು ಚಿಕ್ಕಬಳ್ಳಾಪುರದಲ್ಲಿ. ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಪೂಜೆಗಳೆಲ್ಲ ನಡೀತಾ ಇದೆ. ಎಷ್ಟು ಜನ ಗೊತ್ತೋ, ಲಕ್ಷಾಂತರ ಜನ ಸೇರಿದರು. ಸೊ ಅಷ್ಟು ಜನರಲ್ಲಿ ನಾವು ಹೋಗಿ ಈ ಒಂದು ಅದ್ಭುತವಾದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದು ನಮಗಂತೂ ಸಿಕ್ಕಾಬಿಡನೆ ಖುಷಿ ಆಯ್ತಪ್ಪ. ನಮಸ್ಕಾರ. ಆರಂಭಿಸೋಕೆ ಮುಂಚೆ ನಮ್ಮ ರೈತರು ಈ ವರ್ಷದ ಮೊದಲ ಫಸಲು ತಗೊಂಡ್ಬಂದಿದ್ದಾರೆ. It is because of photosynthesis all other life forms have multiplied out of that. ನಾನಂತೂ ಇಶಾ ಕೊಯಂಬತ್ತೂರ್ಗೆ ಹೋಗಿರಲಿಲ್ಲ, ಆದರೆ ಚಿಕ್ಕಬಳ್ಳಾಪುರ್ಗೆ ಹೋದಾಗ ತುಂಬಾ ಖುಷಿ ಆಯಿತು. ಆ್ಯಂಡ್ ಈ ದಿನ ಅಂತೂ ಕಲ್ಚರಲ್ ಈವೆಂಟ್ ಏನು ಅದ್ಭುತವಾಗಿತ್ತು ಅಂದರೆ, ಒಂದು ಫೈರ್ ಡ್ಯಾನ್ಸ್ ಇತ್ತು. ಎಲ್ಲದಕ್ಕಿಂತ ಹೆಚ್ಚಾಗಿ ಆ ಹಿಂದ್ಗಡೆ ಆದಿಯೋಗಿ ಏನು ಚೆನ್ನಾಗಿತ್ತು ಅಂದರೆ ಬಾ ಎರಡು ಕಣ್ಣು ಸಾಲದು ನೋಡಿ. ಎಲ್ಲ ಅದ್ಭುತವಾದ ಫೈರ್ ಡ್ಯಾನ್ಸ್, ಅದೊಂಥರ ಕಲರಿಪೈಟು ಸ್ಟೈಲಲ್ಲಿತ್ತು. ಬಟ್ ಆ ಶೈಲಿನೇ ಒಂಥರ ಚೆಂದ ಅದು. ಅದಾದಮೇಲೆ ಬಹಳಷ್ಟು ಹಾಡಿನ ಕಾರ್ಯಕ್ರಮ ಇತ್ತು, ಡ್ಯಾನ್ಸ್ ಇತ್ತು. ಜೊತೆಗೆ ನಾವುಗಳು ಒಂದಷ್ಟು ಡ್ಯಾನ್ಸ್ ಎಲ್ಲ ಮಾಡ್ತಾಯಿದ್ವಿ. ಒಟ್ಟಿನಲ್ಲ ಒಂದು ಅಷ್ಟು ಜನರ ಮಧ್ಯ ಆ ಎನರ್ಜಿನೇ ಬೇರೆ ರೀ. ಇನ್ನು ಈ ಒಂದು ಇಶಾ ಚಿಕ್ಕಬಳ್ಳಾಪುರ ಆಗಿರ್ಬೋದು, ಕೊಯಂಬತ್ತೂರು ಆಗಿರ್ಬೋದು, ಕೇಂದ್ರ ಬಿಂದು ಮುಖ್ಯವಾದ ಒಂದು ಅಂಗ ಅಂದರೆ ಈ ಆದಿಯೋಗಿ ಈಶ್ವರ ಇದೆಯಲ್ಲ, ಅಲ್ಲಿ ಅದರ ಮೇಲೆ ಒಂದು ಲೇಸರ್ ಲೈಟ್ ಶೋ ಇರುತ್ತೆ. ಸಂಜೆ 7:30 ಇರುತ್ತೆ. ಬಾ ನೋಡಕ್ಕೆ ಎರಡು ಕಣ್ಣು ಸಾಲದು ರೀ. ನಿಜವಾಗ್ಲೂ ಮೈಯೆಲ್ಲ ಒಂಥರ ಜುಮ್ ಅಂದ್ಬಿಡ್ತು. ರೋಮಾಂಚನ ಅಂತಾರೆ ಗೊತ್ತಾ, ಗೂಸ್ ಬಂಪ್ಸ್ ಅಂತಾರೆ ಗೊತ್ತಾ, ಆ ಒಂದು ಕ್ಷಣ ಅಂದರೆ ಈ ಒಂದು ಲೇಸರ್ ಲೈಟ್. ಯಾರ್ಯಾರೆಲ್ಲ ಇಶಾ ಸೆಂಟರ್ಗೆ ಹೋಗಿದ್ದೀರೋ ದಯವಿಟ್ಟು ರಾತ್ರಿ ಆದರೂ ಪರವಾಗಿಲ್ಲ ಕಾದು ಈ ಒಂದು ಲೇಸರ್ ಶೋನ ನೋಡಿ. ನಿಜವಾಗ್ಲೂ ಒಂಥರ ಬೇರೆದೇ ಲೋಕ ಕರ್ಕೊಂಡು ಹೋಗ್ಬಿಡುತ್ತದು. ಆ ಈಶ್ವರನ ಮೇಲೆ ಹಾವು ಬರೋದೇನು, ಆ ವಿಷಕಂಠ ಅಂತ ಅದನ್ನು ತೋರಿಸೋದೇನು, ಸಪ್ತ ಋಷಿಗಳದ್ದು ತೋರಿಸೋದೇನು, ಎಲ್ಲದಕ್ಕಿಂತ ಹೆಚ್ಚಾಗಿ ಈ ಅರ್ಧನಾರೀಶ್ವರ ಒಂದು ನರ ನಾರಿ ಇಬ್ಬರನ್ನೂ ತೋರಿಸೋದೇನು,
ಒಬ್ಬ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ನಾವಂತೂ ಮಂತ್ರಮುಗ್ಧರು ಅಂತೀವಿ ಗೊತ್ತಾ. ನಿಜವಾದ ಮಂತ್ರಮುಗ್ಧರಾಗೋದು ಅಂದರೆ ಈ ಒಂದು ಲೇಸರ್ ಶೋ ನೋಡಿದಾಗಲಿ. ನಾನಂತೂ ಎಲ್ಲೋ ಕಳೆದು ಹೋಗಿದ್ದೆ ಬಿಡಿ. ಫುಲ್ ಎಲ್ಲೋ ಒಂದು ಆ ಹಾಡಿಗೆ, ಆ ಒಂದು ತಾಳಕ್ಕೆ, ಆ ಒಂದು ಡಮರುಗನಾದಕ್ಕೆ ನಾನು ಡ್ಯಾನ್ಸ್ ಮಾಡ್ತಾ ಎಲ್ಲೋ ಕಳೆದೇ ಹೋಗ್ಬಿಟ್ಟಿದ್ದೆ. ಖಂಡಿತವಾಗ್ಲೂ ಇದನ್ನು ನೋಡೋದಕ್ಕೆ ಯಾರು ದಯವಿಟ್ಟು ಮರಿಬೇಡಿ. ಇದಾಗಿತ್ತು ಇವತ್ತಿನ ಈ ಒಂದು ವ್ಲಾಗ್. ನೀವು ಸಾಧ್ಯ ಆದರೆ ಇಶಾ ಒಂದು ಸೆಂಟರ್ಗೆ ಹೋಗಿ, ಚಿಕ್ಕಬಳ್ಳಾಪುರಗೆ ಆಗಿರಬಹುದು, ಇಲ್ಲ ಅಂತಂದರೆ ಕೊಯಂಬತ್ತೂರು, ಎಲ್ಲಿ ಬೇಕಾದರೂ ಆಗಿರ್ಬೋದು, ಹೋಗಿ. ಅಥವಾ ಹೋಗಿದ್ರೆ ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಇದನ್ನು ತಿಳಿಸಿ. ನಿಜವಾಗ್ಲೂ ಸದ್ಗುರುಗಳಿಗಾಗಿರ್ಬೋದು, ಇಶಾ ಸಿಬ್ಬಂದಿಗಳಿಗಾಗಿರ್ಬೋದು, ನಮಗೆ ಈ ದಿನ ಅರೇಂಜ್ ಮಾಡಿಕೊಟ್ಟಿದ್ದಕ್ಕೆ ಅವರೆಲ್ಲ ಕೋಆಪ್ರೇಷನ್ಗೆ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತಾ ಈ ಒಂದು ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವ್ಲಾಗಲ್ಲಿ ಸಿಗೋಣ. ಟಿಲ್ ದೆನ್, ಬೈ, ಟೇಕ್ ಕೇರ್.